ನಮಸ್ಕಾರ ಸ್ನೇಹಿತರೆ. ಇವತ್ತು ಅಂದರೆ ಡೇಟ್ ಇವತ್ತು 8/6/2026. ಇವತ್ತು ನಾವು ಬಸವಲಿಂಗನದೊಡ್ಡಿ ಕೆಸ್ತೂರು ಹತ್ರ ಇರ್ತಕ್ಕಂಥ ಬಸವಲಿಂಗನದೊಡ್ಡಿ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಒಂದು ತೆಂಗಿನ ತೋಟಕ್ಕೇ ಇವತ್ತೊಂದು ದಿವಸ ಬಿರ್ಲಾ ಕಂಪ್ನಿ ಆದಂಥ ನಟ್ಸರ್ಫ್ನ ಬಯೋಫಿಟ್ ಉತ್ಪನ್ನಗಳನ್ನು ಮತ್ತು ರ್ಯಾಪಾಪು, ಸೇತು, ಸ್ಟಿಮ್ರಿಚ್ಚು ಮಿಕ್ಸ್ ಮಾಡಿ ಮತ್ತು ವ್ಯಾಮು, ಜಿಂಕು, ರಾಜ್ ಕಿಶಾನ್ ಅವ್ರದ್ದು 10,000 ppm ನೀಮ್ ಆಯಿಲು, ಜೊತೆಗೆ ರಾಮ್ ಕಂಪ್ನಿದು ಸುಡಮನಸ್ಸು ಮತ್ತು ಟ್ರೈಕೋಡರ್ಮ ಎಲ್ಲವನ್ನೂ ಕೂಡ ಮಿಕ್ಸ್ ಮಾಡಿ ಇವತ್ತೊಂದು ದಿವಸ ನಮ್ಮ ಒಂದು ತೆಂಗಿನ ಸಸಿಗಳಿಗೆ ಮತ್ತು ಅಡಿಕೆ ಸಸಿಗಳಿಗೆ ಇವತ್ತು ನಾವು ಈ ಒಂದು ನಮ್ಮ ಉತ್ಪನ್ನಗಳನ್ನು ಕೊಡ್ತಾಯಿದ್ದೀವಿ. ಯಾಕೆಂದರೆ ಮರದಲ್ಲಿ ತೆಂಗಿನಕಾಯಿ ಉದುರ್ತಾ ಇತ್ತು ಹರಳುಗಳು, ಜೊತೆಗೆ ಜಾಸ್ತಿ ನುಸಿ ರೋಗದಿಂದ ಕಜ್ಜಿ ಬರ್ತಾಯಿದೆ ಮತ್ತು ಫಲ ಜಾಸ್ತಿ ಕಚ್ತಾ ಇಲ್ಲ. ಹಾಗಾಗಿ ನಾವು ಈ ಒಂದು ಎಲ್ಲ ಸಸಿಗಳಿಗೆ ಮತ್ತು ಅಡಿಕೆ ಸಸಿಗಳಿಗೆ ನಮ್ಮ ಉತ್ಪನ್ನಗಳನ್ನು ಇವತ್ತು ಕೊಡ್ತಾಯಿದ್ದೀವಿ. ಯಾಕೆಂದರೆ ನಮ್ಮ ತೋಟಕ್ಕೇ ನಾವು ಕೊಟ್ಕೊಂಡಾಗ ನೆಕ್ಸ್ಟು ನಾನು ವಿಡಿಯೋ ಮಾಡಿದಾಗ ತೋಟ ಈಗ ಯಾವ ರೀತಿ ಇದೆ, ನೆಕ್ಸ್ಟ್ ಯಾವ ರೀತಿ ಇದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಆಗ ಅದಕ್ಕೋಸ್ಕರ ಈ ಒಂದು ಕೆಲಸನ ನಾವು ಇವತ್ತು ಮಾಡ್ತಾಯಿದ್ದೀವಿ. ಸೊ ಎಲ್ಲ ಉತ್ಪನ್ನಗಳನ್ನು ನಾವು ಇವತ್ತು ಏನು ಮಾಡ್ತಾಯಿದ್ದೀವಿ ಅಂದರೆ ಪ್ರತಿ ಗಿಡಕ್ಕೂ ನಾವು 10 ಲೀಟ್ರು ರೀತಿಯಲ್ಲಿ ಈ ಒಂದು ಉತ್ಪನ್ನವನ್ನು ಕೊಡ್ತಾಯಿದ್ದೀವಿ. ಹಾಗಾಗಿ ಈ ವಿಡಿಯೋನ ಇವತ್ತು ನಿಮಗೋಸ್ಕರ ಮಾಡಿದ್ದೀನಿ. ನೋಡಿ, ಅಡಿಕೆ ಸಸಿ ಇವತ್ತು ಅದಕ್ಕೂ ಕೂಡ ಕೊಡ್ತಾಯಿದ್ದೀವಿ. ತೆಂಗಿನ ಮರ ನೋಡಿ, ಅಲ್ಲಿ ಏನಾಗ್ತಾಯಿದೆ ಅಂದರೆ ಕಾಯಿನಲ್ಲಿ ನುಸಿ ರೋಗಗಳು ಸೇರ್ಕೊಂಡು ಏನು ಮಾಡ್ತಾಯಿದೆ, ರಸಾಯನ ಇರ್ತಕ್ಕಂಥದ್ರಿಂದ ಕಾಯಿ ಕಜ್ಜಿ ಬರ್ತಾಯಿದೆ. ಮತ್ತು ಮರದಲ್ಲಿ ಕೆಲವು ಲಾರ್ವಾಗಳು ಸೇರ್ಕೊಂಡ್ಬಿಟ್ಟು ಎಲ್ಲ ಪ್ರಾಬ್ಲಮನ್ನು ಮಾಡ್ತಾಯಿದೆ. ಅದಕ್ಕೋಸ್ಕರ ಈ ಒಂದು ಒಂದು ಡೆಮೋನ ನಿಮಗೆ ಕೊಡ್ತಾಯಿದ್ದೀನಿ. ಸೊ ನೋಡಿ, ಇಲ್ಲಿ ಇವತ್ತೊಂದು ದಿವಸ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿದ್ದೀವಿ. ಬಂದು ಮುಂದೆ 2 ಡ್ರಮ್ಮಲ್ಲಿದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.